ಕತ್ತಿ ಅವ್ರ ಮನೆಯಲ್ಲಿ ಇದ್ದಂಥವ್ರು, ಜೊತೆಗೆ ಸೌದಿಯವ್ರ ಮಗ ಅವರೆಲ್ಲ ಇಂಟೆಲಿಜೆಂಟ್ ಇದ್ದಾರೆ. ಅವರು ಯಾಕಪ್ಪ ಸುಮ್ಮನೆ ನಾಶ ಮಾಡ್ಕೋಬೇಕು ಅನ್ನುವಂಥ ಕಾರಣಕ್ಕಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೋದಾ ಅಂತ ಈಗ ಎಲ್ಲರೂ ಶಕ್ತಿ ಗೊತ್ತಾಗಿದೆ, ಯಾರೆಲ್ಲ ಎಷ್ಟಿಟ್ಟಿದ್ದೀವಿ ಏನಿದ್ದೀವಿ ಎಷ್ಟರ ಮಟ್ಟಿಗೆ ಅವರು ಬಲಿಸ್ಕೊಳ್ಳೋ ಸಲುವಾಗಿ. ಅಂದರೆ ಈ ಎಲ್ಲ PKPS ಅದು ಏನಿದ್ರು ಡೈರೆಕ್ಟರ್ಸ್ ಅಂದರೆ ಅಥವಾ ಅದು ಏನಿದೆ ನೀವು ಡೆಲಿಗೇಟ್ಸ್ ಅವ್ರನ್ನ ಒಪ್ಪಿಕೊಳ್ಳೋದ್ರಾಗ ಏನು ಸರ್ಕಾರ ಸಾಧ್ಯ ಏನಿಲ್ಲ ಎಲ್ಲರೂ ಗೊತ್ತದ. ಜೊತೆಗೆ ಜಲ್ಲೇನೂ ಸಹಿತ ಇವತ್ತು ಅವರು BJPಗರು. ಹೀಗಾಗಿ ಇವೆಲ್ಲನೂ ಏನಾಗಬಹುದು ಅಂದರೆ ಒಂದು ತರ್ಕ. ಆದರೆ ಇಲ್ಲಿವರೆಗೆ ಆದಂಥ ಒಂದು ಘಟನೆ ನಡೆದಾಗ ಇನ್ನೂ ಅಧ್ಯಕ್ಷ ಉಪಾಧ್ಯಕ್ಷದಾಗಿಲ್ಲ. ಅದು ಆದ ನಂತರ ಇದು ಹೊಸ ರೂಪ ಪಡಿಬಹುದೇನೋ ಅನ್ನುವಂಥ ಒಂದು ಮಾತುಗಳು ಇದ್ದಾವೆ. ಅದು ಯಾವ ರೂಪ ಆಗ್ಬೋದು, ಇದರಲ್ಲಿ ಏನಾದರೂ ಜಾರಕಿಹೊಳಿ ಕುಟುಂಬದವರು ಒಂದಿಷ್ಟು ಏನಪ್ಪ ಕತ್ತಿಯವ್ರಿಗೆ ಸಂಬಂಧಿಸಿದವ್ರಿಗೆ ಯಾರಿಗೋ ಅಥವಾ ಸೌದಿಯವ್ರಿಗೆ ಸಂಬಂಧಿಸಿದವ್ರಿಗೆ ಯಾರಿಗೋ ಅಧ್ಯಕ್ಷೋ ಉಪಾಧ್ಯಕ್ಷೋ ತಮ್ಮವ್ರಿಗೊಂದು ಉಪಾಧ್ಯಕ್ಷ ಮಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡ್ರಪ್ಪ ಅವ್ರು ಹೊಂದಾಣಿಕೆ ಆಗೋ ಸಾಧ್ಯತೆಗಳಿದ್ದಾವೆ. ಇದು ಸಹ ಚರ್ಚೆ ನಡೆದು. ಮತ್ತು ಗೋಕಾಕ್ ಕ್ಷೇತ್ರದಲ್ಲಂತೂ ಗೊತ್ತದ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಅಂತ BJPಗರು ಎಲ್ಲ ನೆಲೆಯಲ್ಲೇ 2028ರಷ್ಟರಲ್ಲೇ ಈಗಿನ ಒಂದು ಸಿಟ್ಟು ರಭಸ ಒಂದು ಹೋರಾಟ ಆಗಿದೆ ಈ DCC ಬ್ಯಾಂಕ್ ಸಲುವಾಗಿ. ಅದು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಹೀಗಾಗಿ ಅವ್ರದ್ದಿಂಥವ್ರು ಯಾಕಂದ್ರೆ ವಿಶೇಷವಾಗಿ ಕತ್ತಿಯವ್ರ ಕುರಿತಾಗ ಒಂದೆರಡು ಮಾತುಗಳು ಏನಪ್ಪ ಅಂತಂದ್ರೆ ಅಲ್ಲಿ ಜನ ಮಾತಾಡೋದು ಹೇಳ್ತಾ ಇದ್ದೀನಿಲ್ಲ. ಇಲ್ಲ ಕತ್ತಿಯವ್ರು ಖರ್ಚಕರಲ್ಲ, ದುಡ್ಡು ಖರ್ಚು ಮಾಡೋ ಹಾಗಿಲ್ಲ ಅಂತೇಳಿ. ಅದೇ ಕಾಲ ಜಾರಕಿಹೊಳಿ ಕುರಿತಾಗಿ ಇಲ್ಲಿ ಜನ ಮಾತಾಡುವಂಥದ್ದು ಅವರು ರಾಜಕೀಯವನ್ನು ಒಂದು ವ್ಯಾಪಾರ ರೂಪದಲ್ಲಿ ಬೆಳೆಸ್ಕೊಂಡಿದ್ದಾರೆ, ದುಡ್ಡು ಹಾಕಿ ದುಡ್ಡು ತೆಗೆಯುವಂಥ ವ್ಯಾಪಾರ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಸ್ವಲ್ಪ ಶಕ್ತಿ ಹೆಚ್ಚದ ಅಂತೇಳಿ. ಹೀಗಾಗಿ ಕತ್ತಿಯವರಾಗಿರ್ಬೋದು ಮತ್ತನಾಗಿರ್ಬೋದು ಈ ಒಂದು ನೆಲೆಯಲ್ಲೇ ಏನಾದರೂ ಅಡ್ಜಸ್ಟ್ಮೆಂಟ್ ಆಗ್ಬೋದಾ ಅಂತೇಳಿ ಒಂದು. ಎರಡನೇದಾಗಿ ಈಗ ಅವರು ಏನೋ BJPಯಿಂದ ನಿಲ್ಲಿಸ್ಬೇಕಾಗಿತ್ತಪ್ಪ ಅಂತಂದ್ರೆ ಅಥವಾ ಮತ್ತೇನೋ ಆಗ್ಬೇಕಾಗಿತ್ತು ಅಂದ್ರೆ ಸಹಿತ ಅಲ್ಲಿಂದ ಈಗ BJPಗರು ನಮ್ಮ ಇವರು ಇದ್ದಾರೆ, ಅವ್ರು ಗೆಲ್ತಾ ಇದ್ದಾರೆ ನಿರಂತರವಾಗಿ. ಬಾಲಚಂದ್ರ ಜಾರಕಿಹೊಳಿ ಅವರು ಇಲ್ಲೂ ಗೋಕಾಕದಲ್ಲಿ ರಮೇಶ್ ಜಾರಕಿಹೊಳಿ ಇದ್ದಾರೆ, ಅವರು ನಿರಂತರವಾಗಿ ಗೆಲ್ತಾ ಇದ್ದಾರೆ. ಅವರು ನಮ್ಮ ಭಾಗದಲ್ಲಿ ಅವರು ಗೆಲ್ತಾ ಇದ್ದಾರೆ. ಇವರು ಕತ್ತಿಯವರು ತಮ್ಮಲ್ಲಿ ಹೇಳ್ತೈತಿ. ಮತ್ತು ಅದೇ ಕಾಲ ಸೌದಿಯವರು ತಮ್ಮ ಕ್ಷೇತ್ರದಲ್ಲಿ ಹೇಳ್ತಿಟ್ಕೊಂಡಿದ್ದಾರೆ. ಅಂದ್ರೆ ಇದು ಮುಂದಿನ ಚುನಾವಣೆ ಬರೋದ್ರೊಳಗಾಗಿ ಇದೆಲ್ಲ ಡಿಸ್ಕ್ಲೋಸ್ ಆಗಿ ಮತ್ತು ನಿಂತು ನೀರಾಗ್ತದೆ, ಹರಿ ನೀರಾಗ್ತದೆ. ಮತ್ತು ಮೇಲಿನ ಸೌದಿಯವರು ಹೇಳ್ತಿರ್ತಾರೆ